ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಈಗ ಮಹಿಳಾ ಮಣಿಗಳ ದರ್ಬಾರ್ ಆರಂಭವಾಗಿದೆ. ಒಂದೆಡೆ ದೆಹಲಿಯಲ್ಲಿ ಸಿಎಂ ಆಗಿ ಮಹಿಳೆ ಸ್ಥಾನವನ್ನು ಅಲಂಕರಿಸಿದರೆ ಮತ್ತೊಂದೆಡೆ ವಿಪಕ್ಷ ನಾಯಕಿಯಾಗಿ ಈಗ ಮಹಿಳೆ ಆಯ್ಕೆಯಾಗಿದ್ದಾರೆ. ಅಂದರೆ ಅಧಿವೇಶನದಲ್ಲಿ ಮಹಿಳಾ ಸಿಎಂ ಇದ್ದಾರೆ, ಮತ್ತೊಂದೆಡೆ ಮಹಿಳಾ ವಿಪಕ್ಷ ನಾಯಕಿ ಕೂಡ ದೆಹಲಿಗೆ ಸಿಕ್ಕಿದ್ದಾರೆ. ವಿರೋಧ ಪಕ್ಷದ ನಾಯಕಿಯಾಗಿ ಮಾಜಿ ಸಿಎಂ ಅತಿಶಿ ಅವರು ಆಯ್ಕೆಯಾಗಿದ್ದಾರೆ. ಈ ಹುದ್ದೆಗೆ ಮಹಿಳೆಯೊಬ್ಬರು ಆಯ್ಕೆಯಾಗಿರೋದು ಇದೇ ಮೊದಲು. ಅಂದರೆ ವಿಪಕ್ಷ ನಾಯಕಿಯಾಗಿ ಆಯ್ಕೆಯಾಗಿರುವಂಥದ್ದು ಇದೇ ಮೊದಲು. ಅಂದರೆ ಸಿಎಂ ಆಗಿದ್ದಾರೆ, 4ನೇ ಮಹಿಳಾ ಸಿಎಂ ಆಗಿ ಈಗಾಗಲೇ ಮಹಿಳೆಯೊಬ್ಬರು ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆದರೆ ವಿಪಕ್ಷ ನಾಯಕಿ ಈವರೆಗೂ ಕೂಡ ಸಿಕ್ಕಿರಲಿಲ್ಲ. ಇನ್ನು ಆಪ್ ಶಾಸಕಾಂಗ ಸಭೆಯಲ್ಲಿ ಇವತ್ತು ಅತಿಶಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಾಸಕ ಸಂಜೀವ್ ಝಾ ಅವರು ಅತಿಶಿ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದರು. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕಾಗಿ ಶಾಸಕಾಂಗ ಪಕ್ಷಕ್ಕೆ ಧನ್ಯವಾದಗಳು ಅಂತ ಅತಿಶಿ ಅವರು ಮಾತನಾಡಿದರು. ಅದೇ ರೀತಿಯಾಗಿ ಬಿಜೆಪಿ ಪಕ್ಷ ಏನೆಲ್ಲ ಭರವಸೆಗಳನ್ನು ಕೊಟ್ಟಿದೆ, ಆ ಭರವಸೆಗಳನ್ನು ಈಡೇರಿಸುವಂತೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. आम आदमी पार्टी विधायक दल के नेता चयन की प्रक्रिया संपन्न हुई। इस प्रक्रिया के दौरान आम आदमी पार्टी की तरफ से